ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ಯಾರು ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಅವರಿನ್ನ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮತ್ತು ನನ್ನ ಉದ್ದೇಶ ಕಾನೂನಿನ ಅರಿವನ್ನು ಜನರಿಗೆ ಮೂಡಿಸೋದು ಆಗಿದೆ. ಮತ್ತು ಯಾರಿಗೆ ಕಾನೂನಿನ ಜ್ಞಾನ ಬೇಕೋ ಅವರಿಗೆ ನಾನು ಕಾನೂನಿನ ಜ್ಞಾನವನ್ನು ಕೊಡೋಣ ಅಂತೇಳಿ ನಾನು ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಯಾರು ನಿಮಗೆ ಹೆಚ್ಚು ಹೆಚ್ಚು ಜ್ಞಾನ ಪಡ್ಕೋತಿರ್ತೀರೋ ಆವಾಗ ನೀವು ಎಲ್ಲರ ಮುಂದೆ ನನಗೆ ಯಾವಾಗ ನಿಮ್ಗೆ ಅನ್ಯಾಯ ಆಗುತ್ತೋ ಆ ಸಂದರ್ಭದಲ್ಲಿ ನೀವು ಅದನ್ನು ಎದುರಿಸೋಂಥ ಒಂದು ಶಕ್ತಿ ಬರಲಿ ಅಂತೇಳಿ ನಾನು ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ. ನನ್ನ ಹೆಚ್ಚಿನ ವಿಡಿಯೋಗಳನ್ನ ನೋಡಬೇಕು ಅಂದರೆ ಇವಾಗ ಈ ಥರನೇ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ನಿಮ್ಮ ಸ್ನೇಹಿತರಿಗೂ ನನ್ನ ವಿಡಿಯೋಸ್ ಏನಿದೆ ಅದನ್ನು ಶೇರ್ ಮಾಡೋದ್ರಿಂದ ಅವ್ರಿಗೂ ಸಹ ಕಾನೂನಿನ ಜ್ಞಾನವನ್ನು ಹಂಚಿಕೆ ಮಾಡಿದಂತೆ ಆಗುತ್ತೆ. ಸ್ನೇಹಿತರೆ, ನಾವು ಇವತ್ತಿನ ಮೈನ್ ಟಾಪಿಕ್ಗೆ ಬಂದ್ಬಿಡೋಣ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಅನೈತಿಕ ಸಂಬಂಧ ಅಂತ ಅದಕ್ಕೇನು ಶಿಕ್ಷೆ ಇದೆ ಕಾನೂನಿನ ಅಡಿಯಲ್ಲಿ, ಅದ್ರ ಬಗ್ಗೆ ಒಂದು ಪೂರ್ಣವಾದ ಒಂದು ಮಾಹಿತಿ ಕೊಡೋಣ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅನೈತಿಕ ಸಂಬಂಧ ಅಂತ ಹೇಳಿದ್ರೆ ಸ್ನೇಹಿತರೆ, ಒಬ್ಬ ಗಂಡಸು ಅಥವಾ ಹೆಂಗಸು, ಯಾವುದೋ ಪರಪುರುಷ ಪರ ಮಹಿಳೆ, ಯಾರದೋ ಗಂಡ ಯಾರದೋ ಹೆಂಡತಿ, ಅವರು ಮಧ್ಯೆ ಯಾವುದೇ ರೀತಿ ಒಂದು ಸಂಬಂಧ ಉಂಟಾದರೆ, ಅಕ್ರಮ ಸಂಬಂಧ ಉಂಟಾಗಿದ್ರೆ ಅದು ಅನೈತಿಕ ಸಂಬಂಧ ಅಂತ ಹೇಳ್ಬೋದು ಸ್ನೇಹಿತರೆ. ಅನೈತಿಕ ಸಂಬಂಧ ಉಂಟಾದಾಗ ಅವ್ರಿಗೆ ಕಾನೂನಿನ ಅಡಿಯಲ್ಲಿ ಏನು ಶಿಕ್ಷೆ ಇದೆ, ಗಂಡಿಗೆ ಯಾವ ಶಿಕ್ಷೆ ಇದೆ, ಹೆಣ್ಣಿಗೆ ಯಾವ ಶಿಕ್ಷೆ ಇದೆ, ಅದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಹಿಂದೆ IPC ಸೆಕ್ಷನ್ 497 ಪ್ರಕಾರವಾಗಿ ಯಾವುದೇ ಒಬ್ಬ ಪುರುಷ ಯಾವುದೋ ಒಬ್ಬ ಮಹಿಳೆಯನ್ನ ಜೊತೆ ಅಕ್ರಮ ಸಂಬಂಧವನ್ನು ಹೊಂದಿದ್ರೆ ಅಂತಹ ಪುರುಷನಿಗೆ 497 ಆಫ್ IPC ಪ್ರಕಾರವಾಗಿ ಶಿಕ್ಷಾರ್ಹ ಅಪರಾಧವಾಗಿತ್ತು. ಆದರೆ ಸ್ನೇಹಿತರೆ, ಇತ್ತೀಚಿನ ಒಂದು ಜಡ್ಮೆಂಟ್ ಪ್ರಕಾರವಾಗಿ ಒಂದು ಜೋಸೆಫ್ ಸೈನ್ ಅನ್ನೋರು ಒಬ್ಬರು ಸುಪ್ರೀಂ ಕೋರ್ಟ್ಗೆ ಒಂದು PIL ಅರ್ಜಿಯನ್ನು ಸಲ್ಲಿಸ್ತಾರೆ, ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಅದ್ರ ಪ್ರಕಾರವಾಗಿ ಜಸ್ಟಿಸ್ ದೀಪಕ್ ಮಿಶ್ರಾ ಅನ್ನೋರು ಮತ್ತು ಇನ್ನೂ 5 ಜನ ಬೆಂಚ್ ಏನಿದೆ ಆ ಜಡ್ಜಸ್ ಎಲ್ಲ ಸೇರಿ ಒಂದು ಜಡ್ಜ್ಮೆಂಟನ್ನು ಪಾಸ್ ಮಾಡ್ತಾರೆ. ಈ ಮೇಯ್ನು PIL ಅಲ್ಲಿ ಏನು ಒಂದು ಕಂಟೆಂಟ್ನ ತೊಗೊಂಡಿರ್ತಾರೆ ಅಂತ ಹೇಳಿದ್ರೆ, ಸಂವಿಧಾನದಲ್ಲಿ ಎಲ್ಲರೂ ಸ್ತ್ರೀ ಪುರುಷ ಇಬ್ಬರೂ ಸಹ ಒಂದೇ, ಯಾವುದೇ ರೀತಿಯಾದ ಒಂದು ಭಿನ್ನಾಭಿಪ್ರಾಯ ಇಲ್ಲ, ಒಂದು ಮೇಲಾಗಲಿ ಕೀಳಾಗಲಿ ಯಾವುದೇ ರೀತಿ ಇಲ್ಲ, ಒಂದೇ ಸಮನಾದ ಒಂದು ಅಧಿಕಾರಗಳನ್ನ ಕೊಟ್ಟಿದ್ದಾರೆ. ಮತ್ತು IPC ಆಗಲಿ CRPC ಆಗಲಿ ಎಲ್ಲದರಲ್ಲೂ ಸಹ ಮಹಿಳೆಗೆ ಒಂದು ಪುರುಷರಿಗೆ ಒಂದು ಅನ್ನೋ ರೀತಿ ಒಂದು ಕಾನೂನನ್ನು ಮಾಡಿಲ್ಲ, ಎಲ್ಲರಿಗೂ ಸಹ ಒಂದೇ ಕಾನೂನು ಅಂತ ಮಾಡಿದ್ದಾರೆ. ಆದರೆ ಈ 497 ಏನಿದೆ ಅದು ತಪ್ಪು. ಯಾಕೆಂದರೆ 2 ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗೋದು, ಒಂದು ಕೈ ಸೇರೋದ್ರಿಂದ ಚಪ್ಪಾಳೆ ಆಗೋಕ್ಕೆ ಸಾಧ್ಯ ಇಲ್ಲ. ಮಹಿಳೆಯೂ ಮತ್ತು ಪುರುಷನು ಸೇರಿದ್ರೆ ಮಾತ್ರ ಅದು ಅನೈತಿಕ ಸಂಬಂಧ ಆಗುತ್ತೆ. ಬಟ್ ಆದರೆ ಇಲ್ಲಿ ಪುರುಷರಿಗೆ ಮಾತ್ರ ಯಾಕೆ ಶಿಕ್ಷೆ ಕೊಡಬೇಕು, ಮಹಿಳೆಯರಿಗೆ ಯಾಕೆ ಶಿಕ್ಷೆ ಕೊಡೋಂಗಿಲ್ಲ ಅಂತ ಹೇಳಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅದ್ರ ಪ್ರಕಾರವಾಗಿ ಒಂದು ಸಾರ್ವಜನಿಕ ಅರ್ಜಿ ಪುರಸ್ಕಾರಗೊಂಡು ಒಂದು ಆದೇಶನ ಹೊರಡಿಸ್ತಾರೆ. ಏನಂತ ಹೇಳಿದ್ರೆ ಸ್ನೇಹಿತರೆ, ಒಂದು ಅಕ್ರಮ ಸಂಬಂಧ ಅನ್ನೋ ಒಂದು ಇರೋದು ಅವರವರ ಸ್ವೇಚ್ಛೆಗೆ ಬಿಟ್ಟಿದ್ದು, ಅವರವರ ನೈತಿಕತೆಗೆ ಬಿಟ್ಟಿದ್ದು, ಇದರಲ್ಲಿ ಯಾರೂ ಸಹ ಇಂಟರ್ಫಿರೆನ್ಸ್ ಆಗಂಗಿಲ್ಲ. ಅವರವರ ಇಷ್ಟಕ್ಕೆ ತಕ್ಕಂತೆ ಅವ್ರಿಗೆ ಇರುವಂಥ ಒಂದು ಅಧಿಕಾರ ಅವ್ರಿಗಿರುತ್ತದೆ. ಹಾಗಾಗಿ ಅವರಿಗೆ ಇಚ್ಛೆ ಪ್ರಕಾರವಾಗಿ ಇರ್ಬೋದು ಅವರು. ಹಾಗಾಗಿ ಯಾವುದೇ ರೀತಿ ಒಂದು ಭಿನ್ನಾಭಿಪ್ರಾಯ ಕೊಡೋಂಗಿಲ್ಲ. ಒಂದು ಪುರುಷ ಆಗಿ ಮಹಿಳೆ ಆಗಿ ಒಂದೇ ಸಮಾನಾಗಿ ನೋಡಬೇಕು. ಮಹಿಳೆಗೆ ಯಾಕೆ ಯಾವುದೇ ರೀತಿ ಶಿಕ್ಷೆಯನ್ನು ಕೊಡೋದಿಲ್ವೋ ಅದೇ ರೀತಿ ಪುರುಷರಿಗೂ ಸಹ ಯಾವುದೇ ರೀತಿ ಶಿಕ್ಷೆಯನ್ನು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ಮೆಂಟ್ ಆಯಿತು, ಒಂದು ಆರ್ಡರ್ ಆಗಿದೆ. ಹಾಗಾಗಿ 497 IPC ಏನಾಗಿದೆ ಅದನ್ನು ಈಗ ತೆಗೆದುಬಿಟ್ಟಿದ್ದಾರೆ. ಯಾವುದೇ ರೀತಿ 497 IPC ಇಲ್ಲ. ಮತ್ತು ಹೊಸದಾಗಿ BNS ಆ್ಯಕ್ಟ್ ಏನು ಬರುತ್ತೋ ಅದರಲ್ಲೂ ಸಹ ಈ ಪ್ರಕರಣವನ್ನು ಯಾವುದೇ ರೀತಿ ತಗೊಳ್ಳೋಂಗಿಲ್ಲ ಮತ್ತು ಇದು ಶಿಕ್ಷಾರ್ಹ ಅಪರಾಧ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಆ ಸೆಕ್ಷನನ್ನೇ ತೆಗೆದುಬಿಟ್ಟಿದ್ದಾರೆ ಈ BNS ಅಲ್ಲಿ. ಹಾಗಾಗಿ ಅನೈತಿಕ ಸಂಬಂಧ ಒಂದು ನೈತಿಕತೆಗೆ ವಿರುದ್ಧವಾದ ಒಂದು ಸಂಬಂಧ ಆಗಿರುತ್ತೆ. ಒಂದು ಅವರ ಮನಸ್ಸಾಕ್ಷಿಗೆ ವಿರುದ್ಧವಾಗಿ, ಒಬ್ಬ ಗಂಡ ಆಗಲಿ ಒಬ್ಬರ ಹೆಂಡತಿ ಆಗಲಿ ಒಬ್ಬರು ಮದುವೆ ಆಗಿದ್ದಾರೆ ಅಂತ ಹೇಳಿದ್ರೆ ಅವರ ಕಷ್ಟ ಸುಖ ನೋವು ನಲಿವು ಅವ್ರುಗಳೆಲ್ಲ ಮಧ್ಯದಲ್ಲೇ ಇರಬೇಕು ಹೊರತು ಇನ್ನೊಬ್ಬ ವ್ಯಕ್ತಿ ಜೊತೆ ಹಂಚಿಕೆ ಮಾಡ್ಕೋಬಾರ್ದು. ಅದು ಒಂದು ನೈತಿಕತೆಯ ವಿರುದ್ಧವಾಗಿ, ಒಂದು ಮನಸ್ಸಾಕ್ಷಿಯ ವಿರುದ್ಧವಾಗಿ ಮಾಡುವಂಥ ಕಾರ್ಯ ಆಗಿರುತ್ತೆ. ಹಾಗಾಗಿ ಅವರು ಮನಸ್ಸಾಕ್ಷಿಯಾಗಿ ವಿರುದ್ಧವಾಗಿ ಮಾಡಿದಂಥ ಕಾರ್ಯಕ್ಕೆ ಯಾವುದೇ ರೀತಿ ಕಾನೂನಿನಲ್ಲಿ ಒಂದು ಶಿಕ್ಷಾರ್ಹ ಅಪರಾಧ ಇಲ್ಲ. ಆದರೆ ಈ ಥರ ಒಂದು ಅನೈತಿಕ ಒಂದು ಸಂಬಂಧನ ಇಟ್ಕೊಂಡಿದ್ದಾರೆ ಅಂತ ಹೇಳಿ ನೀವೇನಾರು ಪ್ರೂವ್ ಮಾಡಿದ್ರೆ ನೀವು ಒಂದು ಡೈವರ್ಸ್ ತಗೊಳ್ಳೋದಕ್ಕೆ ಒಂದು ಗ್ರೌಂಡ್ಸ್ ಆಗುತ್ತೆ. ಇದು ಈ ಥರ ನನ್ನ ಗಂಡ ಅಥವಾ ನನ್ನ ಹೆಂಡತಿ ಇಂಥ ಪರಪುರುಷ ಅಥವಾ ಪರ ಮಹಿಳೆ ಅವ್ರ ಜೊತೆ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ದಾರೆ, ಹಾಗಾಗಿ ನಾನು ಅವ್ರ ಜೊತೆ ಜೀವನ ಮಾಡೋಕ್ಕಾಗೋದಿಲ್ಲ, ನನಗೆ ಡೈವರ್ಸ್ ಬೇಕು ಅಂತ ಕೇಳಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಡೈವರ್ಸ್ ತಗೊಳ್ಳೋದಕ್ಕೆ ಒಂದು ಗ್ರೌಂಡ್ಸ್ ಆಗುತ್ತೆ ಹೊರತು ಯಾವುದೇ ರೀತಿ ಒಂದು ಶಿಕ್ಷೆ ಕಾನೂನಿನಲ್ಲಿ ಇಲ್ಲ.
ಆದರೆ ಈ ಥರ ತಪ್ಪುಗಳನ್ನ ಮಾಡೋದು ಸರಿ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಒಂದು ಸಂಸ್ಕೃತಿಗೆ ಒಂದು ಬೆಲೆ ಕೊಡುವಂಥ ದೇಶ. ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ಇದೆಲ್ಲ ಇದೆ, ಬಟ್ ನಮ್ಮ ಭಾರತ ದೇಶದಲ್ಲಿ ಇದನ್ನೆಲ್ಲ ನಾವು ಸಪೋರ್ಟೇ ಮಾಡಬಾರ್ದು ಮತ್ತು ಅದಕ್ಕೆ ಎಂಕರೇಜು ಮಾಡಬಾರ್ದು, ಎಂಕರೇಜು ಸಹ ಮಾಡಬಾರ್ದು. ಹಾಗಾಗಿ ಯಾವುದೇ ಆಗಲಿ ನೈತಿಕತೆಗೆ ವಿರುದ್ಧವಾದ ಯಾವುದೇ ಒಂದು ತಪ್ಪನ್ನು ಸಹ ಯಾರೂ ಸಹ ಮಾಡಬೇಡಿ. ಆದರೆ ಕಾನೂನಲ್ಲಿ ಏನಿದೆ ಅದ್ರ ಬಗ್ಗೆ ಮಾತ್ರ ಒಂದು ವಿವರಣೆ ಕೊಡ್ತಾ ಇದ್ದೀನಿ. ಹಾಗಂತ ನಿಮಗೆ ತಪ್ಪು ಮಾಡಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇಲ್ಲ. ಆದರೆ ನಿಮ್ಮ ಮನಸ್ಸಾಕ್ಷಿಯಾದ ವಿರುದ್ಧವಾಗಿ ಯಾವುದೇ ರೀತಿಯ ಒಂದು ಕಾರ್ಯವನ್ನು ಮಾಡೋಕ್ಕೆ ಹೋಗಬೇಡಿ. ನಮ್ಮ ಭಾರತದ ಸಂಸ್ಕೃತವನ್ನು ಉಳಿಸಿ ಮತ್ತು ಬೆಳೆಸಿ. ಥ್ಯಾಂಕ್ ಯು.